ಶಾಶ್ವತ ಯಾವುದಕ್ಕೂ ರೀತಿ ಶಾಶ್ವತ ಆಗಿರೋದಿಲ್ಲ. ಈ ದೇಹ ಅಡಿತಕ್ಕಂಥದ್ದು ಜಾಗೃತಿ ಮರಣ ದ ಲೈಫ್ ಇಸ್ ನಾಟ್ ಪ್ರಿಪರೇಷನ್ ಫಾರ್ ಡೆತ್. ಹುಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ ಬಹು ದೀರ್ಘ ಸಿದ್ಧತೆಯಲ್ಲಿ ನಾವು ಸಾಯುವುದಕ್ಕಾಗಿ ಹುಟ್ಟಿದ್ದೇವೆ. ಪ್ರತಿಯೊಂದು ವ್ಯಕ್ತಿತ್ವವು ಸಹಿತ ಇಲ್ಲಿ ನಡೆಯುತ್ತದೆ. ಆದರೆ ಈ ಶಾಶ್ವತ ಯಾವುದು ಹೇಳಿದ್ರೆ ಏನು ಅವರ ಮೊಮ್ಮಕ್ಕಳು ಎಲ್ಲ ಕೊಟ್ಟು ಆಲೋಚನೆ ಮಾಡಿದಂತ ಈ ಪ್ರತಿಷ್ಠಾನ ಅಲ್ಲ. ಪ್ರತಿಷ್ಠಾನ ಬಗ್ಗೆ ನಾನು ಪದೇ ಪದೇ ಫೋನ್ ಮಾಡಿ ಕೇಳ್ತೇನೆ. ಪ್ರತಿಷ್ಠಾನ ಮಾಡೋದು ಕಷ್ಟ ಅಲ್ಲ, ಪ್ರತಿಷ್ಠಾನ ಇಂಪ್ಲಿಮೆಂಟ್ ಮಾಡೋದು ತುಂಬಾ ಕಷ್ಟ ಇದೆ. ಅದಕ್ಕೆ ಉದಾಹರಣೆ ಎಷ್ಟು ಕಲಾವಂತ ವಿಚಾರ ಹೇಳ್ತಾರೆ ಅಂತಂದ್ರೆ ನಮ್ಮ ಪ್ರತಿಷ್ಠಾನದಲ್ಲಿ ನಾವು ಯಾವುದೇ ಬಿರುದು ಭಾವಗಳಾಗಿ ನಾವು ಪುರಸ್ಕಾರ ಮಾಡಿದಾಗ ನಮ್ಮ ಅಜ್ಜನ ಹೆಸರು ಸಮಾಜದ ಕನಿಷ್ಠ ಜನರಿಗೆ ತಲುಪಬೇಕು. ಒಬ್ಬ ಬುದ್ಧಿವಂತ ವಿದ್ಯಾರ್ಥಿಗೆ ನಾವು ಪ್ರಚೋದನೆ ಕೊಟ್ಟು ಅವನ ಮಾಡೋದು ಉದ್ದೇಶ ನಮ್ಮಲ್ಲ. 3ನೇ ದರ್ಜೆಯಲ್ಲಿ ಯಾವುದಕ್ಕೂ ನಾಯಕರಾಗಿರ್ತಕ್ಕಂಥ ಒಬ್ಬ ಹೋಟೆಲ್ ಮಾಡಿ ಆಗಿರುವುದಿಲ್ಲ. ನಮ್ಮ ಪ್ರತಿಷ್ಠಾನಗಳು ನಮಗೆ ಸಿಗಬೇಕು. ಅವ ಒಂದಾಗುವುದಿಲ್ಲ, ಹೋಟೆಲ್ ಎತ್ತರಕ್ಕೆ ಇರಬೇಕು, ಅವ ಯಜಮಾನ ಆಗಬೇಕು. ಅದನ್ನು ಮಾಡುವಂತ ಉದ್ದೇಶ ಇಟ್ಕೊಂಡಿದ್ದೇವೆ. ನಮ್ಗೆ ಇದು ಬಹಳ ಆಶ್ಚರ್ಯವಾದ ವಿಚಾರ ಆಯಿತು. ಒಂದು ಪ್ರತಿಷ್ಠಾನದಲ್ಲಿ ಯಾವುದೋ ಒಂದು ಬುದ್ಧಿವಂತ ನಾಲ್ಕು ಹುಡುಗರಿಗೆ ಪ್ರತಿಷ್ಠಾನ MBS ಇಂಜಿನಿಯರಿಂಗ್ ಮಾಡಬಹುದು. ಅದೊಂದು ಸಾಧನೆ ಅಲ್ಲ. ಅವನು ಯಾರಿಗೂ ಸಹಿತ ಪ್ರೋತ್ಸಾಹ ಕೊಟ್ಟು ಅವನು ಇಂಜಿನಿಯರಿಂಗ್ ವ್ಯವಸ್ಥೆ ಈ ಲೋಕದಲ್ಲಿದೆ. ಆದರೆ ಬಹಳಷ್ಟು ನಿಕಟವಾಗಿರ್ತಕ್ಕಂಥ ಯಾರು ಕೇಳ್ತಿರ್ತಕ್ಕಂಥ ವ್ಯಕ್ತಿಗಳಿಗೆ ಪಟ್ಟಣದ ಸವಲತ್ತನ್ನು ಹಳ್ಳಿಗೆ ತಂದಾಗ ಮಾತ್ರ ಹಳ್ಳಿಯ ಜನರು ಪಟ್ಟಣಕ್ಕೆ ವಲಸೆ ಹೋಗುವುದಿಲ್ಲ. ಆದರೆ ನಾವು ಇವತ್ತು ಪಟ್ಟಣಕ್ಕೆ ಹೋಗೋದು ಯಾಕಂತ ಕೇಳಿದ್ರೆ ಅಲ್ಲಿ ವಿಶೇಷವಾದ ಸವಲತ್ತು ಇರುವುದಿಲ್ಲ. ಎಲ್ಲ ಈ ಸಂದರ್ಭದಲ್ಲಿ ತನ್ನ ಅಳಿಯಂದಿರು 2 ಮಕ್ಕಳು ಡಾಕ್ಟರ್ ಆಗಿದ್ದಾರೆ, ಒಬ್ಬರು ರಾಜಕೀಯ ಮುಖ್ಯಮಂತ್ರಿಯಾಗಿದ್ದಾರೆ, ಒಬ್ಬರು ವಿಜಯನಗರ ಹಿರಿಯ ಅಧಿಕಾರಿಯಾಗಿದ್ದಾರೆ, 3 ಜನ ಡಾಕ್ಟರ್ ಅಳಿಯಂದಿರಿದ್ದಾರೆ, ಅದರ ಜೊತೆಗೆ ಒಬ್ಬರು ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾರೆ. ಅವರ ಮಕ್ಕಳು 55 ಜನ ಹುಡುಕಿದ್ದಾರೆ. ಆ 55 ಜನ ಕುಟುಂಬದಲ್ಲಿ ಎಲ್ಲರೂ ಸಹಿತ ಅತ್ಯಂತ ಎತ್ತರ ಉನ್ನತ ಸ್ಥಾನದಲ್ಲಿದ್ದಾರೆ. ಈ ಆಲೋಚನೆ ಹುಟ್ಟಿದ್ದು ನನ್ನ ಬಹಳ ಖುಷಿಯಾಗಿದೆ ಅಂತ ಕೇಳಿದ್ರೆ ಒಂದು ಮುಂದಿನ 3ನೇ ತಲೆಮಾರಿಗೆ ಈ ಪ್ರತಿಷ್ಠಾನದ ಆಲೋಚನೆ ಹುಟ್ಟಿದ್ದು. ನಮ್ಮ ಅಜ್ಜ ಬಹಳ ಕಾಲವರಿರಬೇಕು ಅನ್ನೋ ಉದ್ದೇಶದಿಂದ ಆ 3ನೇ ಪೀಳಿಗೆಯ ಮಕ್ಕಳು ಈ ಆಲೋಚನೆ ಮಾಡಿದಾಗ ನನ್ನ ಹಿರಿಯ ತಲೆಮಾರು ಸುಧಾಕರ್ ಅವರ ತಲೆಮಾರಿಗೆ ಈ ರೀತಿ ಮಾಡಿದ್ರೆ ಹೇಗೆ ಅಂತ ಆಲೋಚನೆ ಮಾಡಿದಾಗ ಆ ಆಲೋಚನೆಯಲ್ಲಿ ಅದ್ಭುತವಾದಂತ ಒಂದು ದೊಡ್ಡ ಒಂದು ದೂರದೃಷ್ಟಿ ಇತ್ತು. ವಿಶ್ವಾಸ ಮಾಡಿದವರು ಯಾರು ಅಂತ ಕೇಳಿದ್ರೆ ನಮ್ಮ ಅಕ್ಕನ ಮಕ್ಕಳು ಮಾಡಿದ್ರು, ನನ್ನ ತಂಗಿ ಮಕ್ಕಳು ಮಾಡಿದ್ರು, ನಮ್ಮ ಮಕ್ಕಳು ಮಾಡಿದ್ರು ಅಂತ ಹೆಮ್ಮೆಯಿಂದ ಹೇಳ್ಬೋದು. ಸುಧಾಕರ್ ಆ ಧನ್ಯತೆ ಇತ್ತು. ಆ ಎಲ್ಲ ಕಿರಿಯ ಪೀಳಿಗೆಗೆ ಆ ದೇವರ BR ಪಟೇಲ್ ಮುಂದಿನ ಈ 3ನೇ ತಲೆಮಾರಿನ ಪೀಳಿಗೆಗೆ ನಾನು ಈ ಸಂದರ್ಭದಲ್ಲಿ ಈ ಪ್ರತಿಷ್ಠಾನದ ಉದ್ಘಾಟನೆಗಾಗಿ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸಿ ನನ್ನ ಕೊನೆಯ ಮಾತಾಡಿ ನನ್ನ ಮಾತನ್ನು ನಾನು ಮುಗಿಸಿದ್ದೇನೆ. ಇವತ್ತು ಈ ಪ್ರತಿಷ್ಠಾನಕ್ಕೆ ಪೇಪರ್ ಜೂಲಿ, ಯಾಕಂದ್ರೆ ಪ್ರತಿಯೊಂದು ವರ್ಷಕ್ಕೊಂದು ಜೂಲಿ ಮಾಡ್ತಾರೆ. ಇವತ್ತು ಶ್ರೀ ಜನ್ಮ ಶತಾಬ್ದಿಗೆ ಇವತ್ತು ಶತಮಾನೋತ್ಸವ. ಈ ಪೇಪರ್ ಜೂಲಿ 1ನೇ ವರ್ಷಕ್ಕೆ ಜೂಲಿ ಯಾವುದು ಕೇಳಿದ್ರೆ ಪೇಪರ್ ಜೂಲಿ, 2ನೇ ವರ್ಷಕ್ಕೆ ಹಂಪಿ ಜೂಲಿ, 3ನೇ ವರ್ಷಕ್ಕೆ ಪುಸ್ತಕದ ಜೂಲಿ, 4ನೇ ವರ್ಷಕ್ಕೆ ಚರ್ಮದ ಜೂಲಿ, 5ನೇ ವರ್ಷಕ್ಕೆ ಕಬ್ಬಿಣದ ಜೂಲಿ, 10ನೇ ವರ್ಷಕ್ಕೆ ಸತ್ತು, 20ನೇ ವರ್ಷಕ್ಕೆ ಆನೆಮಣ್ಣು, 25ಕ್ಕೆ ಬೆಳ್ಳಿ, 35ಕ್ಕೆ ಹಣ, 40ಕ್ಕೆ ಹೆಮರಾಡ್, 60ಕ್ಕೆ ಚಿನ್ನ, 50ಕ್ಕೆ ಚಿನ್ನ, 60ಕ್ಕೆ ವಜ್ರ, 70ಕ್ಕೆ ಪ್ಲಾಟಿನಂ, 100 ವರ್ಷಕ್ಕೆ ಶತಮಾನೋತ್ಸವ. ವೈದ್ಯರಿದ್ದಾರೆ ಹಾಗೆ ಹಿರಿಯರಿ ಮಾಡಿರ್ತಕ್ಕಂಥ ಸ್ಥಿತಿಯಲ್ಲಿ ಆ ರೀತಿ ಇಂತಹ ಸಜ್ಜನ ಸಮೂಹದಲ್ಲಿ ಅತ್ಯಂತ ಕಿರಿಯನಾಗಿರ್ತಕ್ಕಂಥ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾನು ವಿಶೇಷವಾದ ಸಲ್ಲಿಸಿದ್ದೇನೆ. ನಾನು ಒಳ್ಳೆಯ ಅಂತ ಕೇಳಿದ್ರೆ BR ಪಟೇಲ್ರೊಟ್ಟಿಗೆ ನೇರವಾದ ನಿಕಟವಾದ ಸಂಪರ್ಕ ಹೊಂದಿರ್ತಕ್ಕಂಥ ಹಿರಿಯರಾಗಿರುವ ಅತ್ಯಂತ ದೊಡ್ಡ ವಾಕ್ಯವನ್ನು ಇಲ್ಲಿ ಕೊಡುವುದಿಲ್ಲ. ಅವರೆಲ್ಲರೇ ನಾನು ಎಲ್ಲೋ ಕೇಳುವಂತ ಕಲೆ ಹಾಕುವಂತ ನನ್ನ ಬಾಲವಾಕ್ಯಲ್ಲಿ ಕೊಟ್ಟಿರುವ ಅವಕಾಶವನ್ನು ದುರುಪಯೋಗ ಮಾಡಿಕೊಂಡಿದೆ ಎಂದು ಭಾವಿಸಿ ನನ್ನ ಮಾತನ್ನು ಮುಗಿಸಿದ್ದೇನೆ. ಎಲ್ಲರಿಗೂ ನಾನು ಈಗ ಉದ್ಘಾಟನಾ ಸಮಾರಂಭ DM ಸುಕುಮಾರ್ ಶೆಟ್ಟಿ ಉಜ್ಜಯಿನಿ ಇವರಿಂದ ಅವರೊಂದಿಗೆ ಹಿರಿಯರಾದ EG ಕುರಿಯವರು, ಅಪ್ಪನಗಿರಿಯವರು, ವಸಂತ ಕಾರ್ಯಾನವರು, ಗೋಪಾಲ ಪೂಜಾರರು, ಬಸವರಾಜ್ ಹಾಗೂ ಈ ಟ್ರಸ್ಟ್ನ ಪ್ರವರ್ತಕರಾದ ಸುಧಾಕರ್ ಶೆಟ್ಟಿಯವರಿದ್ದಾರೆ. ಗೋಪಾಲ ಪೂಜಾರಿಗಳು ಕೈಗೊಳ್ಳುತ್ತಾರೆ. ಸ್ವಸ್ತಿ 9ನೇ ತರಗತಿ, ಸ್ವಸ್ತಿ ಗೋಪಾಲ ಪೂಜಾರಿಗಳಿಗೆ ಬೇಕು. ನೇಹ 9ನೇ ತರಗತಿ, ದೀಪಾ 10ನೇ ತರಗತಿ, ಸೌಮ್ಯ 10ನೇ ತರಗತಿ. ಗೋಪಾಲ ಪೂಜಾರಿಯವರಿಗೆ ಅನಂತ ಕೃತಜ್ಞತೆಗಳು. ಪುಟ್ಟು ಆಂಟಿ ಮೂಡುವಳ್ಳಿ, ಪುಟ್ಟು
ಗೌರಿ ಪೂಜಾರ್ತಿ ಅಣ್ಣಯ್ಯ ನಾಯಕ ಮತ್ತು ಅವರ ಪರವಾಗಿ ಅವರ ಸಹಧರ್ಮಿಣಿ ಜಲಜ ಅವರು ತಗೊಳ್ಬೇಕು. ಗುಡ್ಡು ಕೊಳಗ ಗೀತ ಮುಕ್ತ ಕಾಲನಿ ಮಾನಾಡಿ ಗುಡ್ಡು ಕೊಳಗ ಬೇಡ ಬೇಡ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರಾದ ಹಿರಿಯರಾದ ಡಿ ಕೊಡುಗೆಯವರೇ, ಗೋಪಾಲ್ ಪೂಜಾರಿಯವರೇ, ಅಪ್ಪಣ್ಣವರೇ, ಬಸವರಾಜ ಅವರೇ ಹಾಗೂ ವಸಂತ ಸಾಲ್ಯಾನ್ರೆ, ಸುಧಾಕರ್ ಕ್ಷೇತ್ರೆ, ಇಲ್ಲಿ ನೆರೆದಿರುವ ಹುಯ್ಯಾರ್ ಪಟೇಲ್ರ ಆತ್ಮಾಭಿಮಾನಿಗಳೇ, ಹುಯ್ಯಾರ್ ಪಟೇಲ್ ಹಿರೇಂದ್ರ ಶೆಟ್ಟಿ ಆದರ್ಶ ವ್ಯಕ್ತಿಯಾಗಿ ಸಾಮಾಜಿಕ ಕಳಕಳಿ ಹೊಂದಿದ ಸಮಾಜದ ಎಲ್ಲ ಜನರೊಡನೆ ಒಂದಾಗಿ ಬೆಳೆದು ಸಾರ್ಥಕ ಬದುಕನ್ನು ನಡೆಸಿದ ಶ್ರೀಯುತ ಹುಯ್ಯಾರು ಹಿರೇಂದ್ರ ಶೆಟ್ಟಿಯವರು ಒಬ್ಬ ವ್ಯಕ್ತಿಯಲ್ಲ, ಮಹಾನ್ ಶಕ್ತಿ ಎಂದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಇಂದು ಅವರ ಶತಮಾನೋತ್ಸವದ ಶುಭ ದಿನ. ಕುಂದಾಪುರದ ರಾಜಕೀಯ, ಸಾಮಾಜಿಕ ಮತ್ತು ಧಾರ್ಮಿಕ ಚರಿತ್ರೆಯ ಪುಟಗಳಲ್ಲಿ ಶ್ರೀಯುತರ ಹೆಸರು ಚಿರಸ್ಥಾಯಿಯಾಗಿದೆ. ಜಾತಿ, ಮತ, ಧರ್ಮ ಭೇದವಿಲ್ಲದೆ ಎಲ್ಲ ಬದುಕಿಗೆ ಬೆಳಕಾಗಿ ಬಾಳಿದರು. ಕೌಟುಂಬಿಕ ಹಿನ್ನೆಲೆ ಹುಯ್ಯಾರು ವೆಂಕಟಪ್ಪ ಹೆಗಡೆಯವರ ಅಳಿಯನಾಗಿ ಹುಯ್ಯಾರು ರುಕ್ಮಿಣಿ ಶೆಟ್ಟಿ ಹಾಗೂ ಕೊಗಿ ವೆಂಕಟಪ್ಪ ಶೆಟ್ಟ, ಹುಯ್ಯಾರು ನಾಗೇಶ್ ಶೆಟ್ಟರ ಅಳಿಯನಾಗಿ ಹುಯ್ಯಾರು ರುಕ್ಮಿಣಿ ಶೆಟ್ಟಿ ಹಾಗೂ ಕೊಗಿ ವೆಂಕಟಪ್ಪ ಶೆಟ್ಟ ಮಗನಾಗಿ ಸುಸಂಸ್ಕೃತ ಪ್ರತಿಷ್ಠಿತ ಮನೆತನದಲ್ಲಿ ಜನಿಸಿದ ಇವರು ಜನರ ವಿಶ್ವಾಸ, ಗೌರವಾದರಗಳನ್ನು ಜೀವನದುದ್ದಕ್ಕೂ ಪಡೆದಿದ್ದರು. ಇದಕ್ಕೆ ಕಾರಣ ತಾನು ಶ್ರೀಮಂತ ಎನ್ನುವ ಅಹಂಕಾರವಾಗಲಿ ಉದ್ದಟತನವಾಗಲಿ ಅವರಲ್ಲಿ ಕಿಂಚಿತ್ತೂ ಇರಲಿಲ್ಲ. ವಾತಾವರಣವೇ ಮುಖ್ಯ ಕಾರಣ. ಸರಳ ಬದುಕು, ಪ್ರಾಮಾಣಿಕತೆಯ ಪ್ರತಿರೂಪದಂತಿದ್ದ ಶ್ರೀಮಂತರು, ಸರಳ ಸಜ್ಜನರು, ಸಹಕಾರ ಮೂರ್ತಿ ಬದುಕಿನಿದ್ದಕ್ಕೂ ಜನಸಾಮಾನ್ಯರ ಜೊತೆ ಬೆರೆತು ಬಾಳಿದರು. ಮಧ್ಯಮ ವರ್ಗದವರು, ಬಡವರು ಹಾಗೂ ಕೆಳವರ್ಗದವರನ್ನೇ ಸರಳ ಹಾಗೂ ಸೌಜನ್ಯವಾಗಿ ಬೆಳೆಯುವ ಸಂಸ್ಕಾರ, ಸಂಸ್ಕೃತಿ, ಸಂಪನ್ಮೂಲತೆ ಇವರಲ್ಲಿತ್ತು. ಅವರೆಷ್ಟು ಸರಳ ವ್ಯಕ್ತಿ ಎಂಬುದಕ್ಕೆ ಒಂದು ಚಿಕ್ಕ ಉದಾಹರಣೆಯನ್ನು ಕೊಡುತ್ತೇನೆ. ಅವರ ಆ ಸಮಯದಲ್ಲಿ ಅವರಿಗೆ ಕಾರಿನ ವ್ಯವಸ್ಥೆ ಇದ್ದರೂ ಜನಸಾಮಾನ್ಯರ ಜೊತೆ ಬಸ್ಸಿನಲ್ಲಿಯೇ ಪ್ರಯಾಣಿಸುತ್ತಿದ್ದರು. ಅಲ್ಲದೆ ಬಸ್ಸಿನಲ್ಲಿ ಜನರ ಗಮನ ತನ್ನತ್ತ ಇರದಿರಲಿ ಎಂಬ ದೃಷ್ಟಿಯಿಂದ ಅವರು ಹಿಂದಿನ ಸೀಟಿನಲ್ಲಿ ಕುಳಿತುಕೊಳ್ಳುತ್ತಿದ್ದರು. ಜೊತೆಗೆ ತನ್ನೊಡನೆ ಬಸ್ಸಿಗೆ ಇಳಿದ ಅವರಿಗೆಲ್ಲರಿಗೂ ಟಿಕೆಟ್ ಅನ್ನು ತೆಗೆಯುವ ಮಾನವೀಯ ಗುಣ ಆ ಕಾಲದಲ್ಲಿ ಹೊರತಾಗಿತ್ತು. ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ ನಿಸ್ಸಂಕೋಚವಾಗಿ ಅವರೊಡನೆ ಬೆರೆಯುತ್ತಿದ್ದರು. ಅವರ ಬದುಕು ನಿಜವಾಗಿ ತೆರೆದ ಕನ್ನಡಿಯಂತಿತ್ತು. ಸಮಾನತೆ ಅಧಿಕಾರ, ಬಡವರ ಬಂಧುವಾದ ಶ್ರೀಯುತರು ನಿಜವಾದ ಸಾಮಾಜಿಕ ಕಳಕಳಿ ಕಂಡ ದೂರದೃಷ್ಟಿ ಹೊಂದಿದ ಶ್ರೇಷ್ಠ ವ್ಯಕ್ತಿಯಾಗಿದ್ದಾರೆ. ಹುಲ್ಲಾದ ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾದ ಕಲ್ಲಾದ ಕಷ್ಟಗಳ ಮರೆಯವಿಧಿ ಸುರಿಯೆ ಬೆಲ್ಲ ಸಕ್ಕರೆಯಾದ ದೀನ ದುರ್ಬಲರಿಂಗೆ ಎಲ್ಲರೊಂದಿಗೆ ಒಂದಾದ ಮಂಕುತಿಮ್ಮ ಎನ್ನುವ ಡಿವಿಜಿಯವರ ನುಡಿದಂತೆ ನೊಂದವರಿಗೆ, ಕಷ್ಟದಲ್ಲಿರುವವರಿಗೆ ಪ್ರಾಮಾಣಿಕವಾಗಿ ಎಂಥ ಬೆಲೆಯನ್ನಾದರೂ ತೆತ್ತು ಸಾಯ ಹಸ್ತ ನೀಡಿದ ಸಹೃದಯಿಗಳು ಬದುಕಿನುದ್ದಕ್ಕೂ ಸಹಮತ, ಸಹಬಾಳ್ವೆ ತತ್ವವನ್ನು ಒಪ್ಪಿಕೊಂಡು ಬಾಳಿದರು. ಆದರ ಅವರ ಇನ್ನೊಂದು ವಿಶೇಷತೆ ಎಂದರೆ ತಮ್ಮ ಮನೆಗೆ ಯಾರೇ ಬಂದರು, ಯಾವುದೇ ವೇಳೆಯಲ್ಲಿ ಬಂದರು, ಎಷ್ಟೇ ದಿನಗಳು ನಿಂತರೂ ಆತಿಥ್ಯ ನೀಡದೆ ಕಳಿಸಿದವರಲ್ಲ. ಯಾವ ಭೇದಭಾವವೂ ಇಲ್ಲದೆ ಎಲ್ಲರಿಗೆ ಒಂದೇ ರೀತಿಯ ಊಟ, ಕಾಫಿ, ತಿಂಡಿ ನೀಡಿ ಅನ್ನದಾತ ಸುಖಿಭವ ಎಂಬ ನುಡಿಗೆ ಪಾತ್ರರಾದವರು. ಇಂಥ ಗುಣ ಎಲ್ಲರಲ್ಲೂ ಕಾಣಲು ಸಾಧ್ಯವಿಲ್ಲ. ಅಂತಹ ಅಪರೂಪದ ವ್ಯಕ್ತಿ
ವಿಚಾರವಾಗಿದೆ. ಹಿರಣ್ಯ ಶೆಟ್ಟರು ರಾಜಯೋಗಿ, ಕರ್ಮಯೋಗಿ, ಉತ್ತಮ ಕೃಷಿಕ, ಒಳ್ಳೆಯ ಶ್ರಮಜೀವಿ, ಕಾಯಕವೇ ಕೈಲಾಸ ಎಂದು ನಂಬಿದವರು. ರೈತರು ಬಡವರ ಬಗ್ಗೆ ವಿಶೇಷವನ್ನು ಹೊಂದಿದ ಶ್ರೀಯುತರು ಅವರ ಕಷ್ಟ ಕಾರ್ಪಣ್ಯವನ್ನು ಮರೆಯುತ್ತಿರಲಿಲ್ಲ. ಹಾಗೆ ಯಂತ್ರ ನಾಗರಿಕತೆಯ ಹೆಚ್ಚು ಪ್ರಚಾರವಿಲ್ಲದ ಆ ಕಾಲದಲ್ಲಿ ಅವರು ಶ್ರೇಷ್ಠ ಕೈಗಾರಿಕೋದ್ಯಮಿಯಾಗಿ ಹೊರಹೊಮ್ಮಿದರು. ಹಣ ಸಂಪಾದನೆ ಗೌರವಿತ ಬದುಕಿಗೆ ಮಾತ್ರ, ಹಣ ಸಂಪಾದನೆ ಗೌರವಿತ ಬದುಕಿಗೆ ಮಾತ್ರ ಎನ್ನುವ ಹಿತಮಿತ ಮಾತು, ಸ್ವಯಂಶೀಲ ವ್ಯಕ್ತಿತ್ವ ಹಾಗೆ ನುಡಿದಂತೆ ನಡೆಯುವ ಇವರು ಧಾರ್ಮಿಕ ಶ್ರದ್ಧೆ ಉಳ್ಳವರು. ನವರಾತ್ರಿ ಆಚರಣೆ, ಸತ್ಯನಾರಾಯಣ ವ್ರತದಂತಹ ಪೂಜಾ ಕಾರ್ಯಕ್ರಮವನ್ನು ನಡೆಯುತ್ತಿತ್ತು. ಇಂತಹ ಆಚರಣೆಯಲ್ಲಿ ಗುರು ಹಿರಿಯರಿಗೆ ಅಪಾರ ಶ್ರದ್ಧೆ, ಭಕ್ತಿ, ಅಭಿಮಾನವುಳ್ಳ ಹೃದಯವಂತ ವ್ಯಕ್ತಿ ಇವರು. ಈ ಸಂದರ್ಭದಲ್ಲಿ ನನಗೆ ಒಂದು ಘಟನೆ ನೆನಪಿಗೆ ಬರುತ್ತದೆ. ಸುಮಾರು 75ನೇ ಇಸವಿ ಆಗ ಶೃಂಗೇರಿ ಜಗದ್ಗುರುಗಳು ಸ್ವಾಮಿಗಳು ಕುಂದಾಪುರಕ್ಕೆ ಆಗಮಿಸಿದರು. ಸ್ವಾಮೀಜಿಯವರ ಸೇವೆಗೆ ಶ್ರೀಯುತರ ಸಹಾಯಹಸ್ತವನ್ನು ಬಯಸಿದಾಗ ತಕ್ಷಣ ಜೋಬಿಗೆ ಕೈ ಹಾಕಿ ಇರುವ ಹಣವನ್ನು ಲೆಕ್ಕ ಮಾಡದೆ ಅವರಿಗೆ ಕೊಟ್ಟಿದ್ದರು. ಇದು ಇದಕ್ಕೆ ಉದಾಹರಣೆ. ಯಾರೇ ಏನೇ ಕೇಳಿದ್ರು ಕೈ ಹಾಕಿ ಕೊಡುವಂತ ಒಂದು ದೊಡ್ಡ ಗುಣ. ತಾನು ಕೊಟ್ಟಿದ್ದು ಬೇರೆಯವರಿಗೆ ಗೊತ್ತಾಗಬಾರದು ಎನ್ನುವಂತ ಧರ್ಮಿಷ್ಠರಾದಂತ ಹಿರಣ್ಯ ಶೆಟ್ಟರ ಬಗ್ಗೆ ಏನ್ ಹೇಳಲಿಕ್ಕೆ ನನಗೆ ಇನ್ನೂ ಹೆಚ್ಚು ಹೇಳಲಿಕ್ಕೆ ಉತ್ಸುಕರಾಗಿದ್ದೇನೆ. ಸಜ್ಜನ ರಾಜಕಾರಣಿ, ಅವರೊಬ್ಬ ಸಜ್ಜನ ರಾಜಕಾರಣಿ ಎನ್ನುವುದಕ್ಕೆ ಇನ್ನೊಂದು ಉದಾಹರಣೆ